ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ತರಕಾರಿ ಎಲ್ಲ ಹಾಕಿ ಅದ್ರ ಜೊತೆ ಕಡಲೆ ಮತ್ತು ಬೇಳೆ ಹಾಕಿ ಹುಳಿ ಮಾಡ್ತಾಯಿದ್ದೀನಿ. ಇದೆಲ್ಲ ನಾವು ಇದಕ್ಕೆ ಬೆರಕೆ ಹುಳಿ ಅಂತ ಹೇಳ್ತೇವೆ, ಮತ್ತು ಕೆಲವರು ಗಸಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬೇಳೆ ಸ್ವಲ್ಪ ತೊಗೊಂಡಿದ್ದೇನೆ, ಒಂದು ಇಡೀ ಕೂಡ ಇಲ್ಲ ಅಷ್ಟು. ಮತ್ತು ಅದ್ರ ಜೊತೆಯಲ್ಲಿ ಕಡಲೆಕಾಳು ಹಾಕ್ತಾಯಿದ್ದೇನೆ. ಇದು ತರಕಾರಿ ಎಲ್ಲ ನನಗೆ ವಾರದ ಲಾಸ್ಟಲ್ಲೆಲ್ಲ ಉಳಿಯುತ್ತಲ್ಲ, ಅದನ್ನೆಲ್ಲ ಹಾಕಿ ನಾನು ಈ ರೀತಿ ಹುಳಿ ಮಾಡ್ತೇನೆ. ತುಂಬ ಚೆನ್ನಾಗಿರುತ್ತೆ. ಅದೇ ಇದರೊಟ್ಟಿಗೆ ನಾನು ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಮಸಾಲೆ ರುಬ್ಕೊಂಡು ಅದರೊಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ತೇನೆ. ಅದು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೇನೆ. ನೋಡಿ, ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಇವಾಗ ಇದು ಮತ್ತು ಕಡಲೆಕಾಳು ಮತ್ತು ಬೇಳೆ ಇದೆಲ್ಲ ಕುಕ್ಕರಲ್ಲಿ ಹಾಕಿ ಒಂದೇ ಸಲ ಒಂದು 3-4 ವಿಸಿಲ್ ಬರಬೇಕು. ಯಾಕೆಂದರೆ ಇದು ಬೇಯಬೇಕಲ್ವ ಕಡಲೆ ಎಲ್ಲ. ಅದರಿಂದ ನೀವು ಸಪ್ರೇಟಾಗಿ ಬೇಕಾದರೆ ಬೇಯಿಸ್ಕೊಳ್ಬೋದು, ತರಕಾರಿ ಬೇರೆ ಮತ್ತು ಇದು ಬೇರೆ. ನಾನು ಒಟ್ಟಿಗೆ ಬೇಯಿಸ್ಕೊಳ್ತೇನೆ. ಇದು ತುಂಬ ಒಳ್ಳೇದು ಕೂಡ ಹೆಲ್ತಿಗೆ. ಇಲ್ಲ ತರಕಾರಿ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಕಡಲೆಕಾಳು ಎಲ್ಲ ಇದೆಯಲ್ಲ. ಇವಾಗ ಬನ್ನಿ ಬೇಯಿಸ್ಕೊಳ್ತೀನಿ ಎಲ್ಲ. ನೀವು ಇದು ಬೇಯಿಸ್ಕೊಳ್ಳುವಾಗ ಇದಕ್ಕೊಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೇನೆ, ಮತ್ತೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೇನೆ. ಅವಾಗ ಏನಾಗುತ್ತೆ ಅಂದರೆ ಇದು ನಿಮಗೆ ಹೋಳಲ್ಲೆಲ್ಲ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಬೇಯಿಸ್ಕೊಳ್ತೀನಿ. ಇವಾಗ ಬೇಳೆ ತರಕಾರಿ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರೊಳಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೇನೆ. ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಎಣ್ಣೆ ಹಾಕಿ, ನಾವು ತೆಂಗಿನಕಾಯಿ ಎಣ್ಣೆ ಹಾಕೋದು, ನೀವು ಯಾವುದು ಯೂಸ್ ಮಾಡ್ಬೋದು. ಇವಾಗ ಎಲ್ಲ ಉಟ್ಕೊಳ್ಬೇಕು. ಮೊದಲು 1 ಸ್ಪೂನು ಧನಿಯಾ ಹಾಕ್ತಾಯಿದ್ದೇನೆ. ಒಂದು ಸ್ಪೂನ್ ಧನಿಯಾ ಹಾಕ್ತಾಯಿದ್ದೇನೆ. ಅದೊಂದು ಸ್ವಲ್ಪ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೇನೆ. ಇನ್ನೊಂದು ಸ್ವಲ್ಪ ಒಂದೊಂದು 10 ಸೆಕೆಂಡ್ ಗ್ಯಾಪಲ್ಲೇ ಹಾಕಬೇಕು. ಒಂದು ಸ್ವಲ್ಪ ಬಿಸಿ ಆದಮೇಲೆ ಇನ್ನೊಂದು ಹಾಕಬೇಕು. ಮತ್ತೊಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೇನೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೇನೆ. ಇದು ಅಕ್ಕಿ ಯಾಕೆ ಹಾಕ್ತೇವೆ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿ ಬರಲಿಕ್ಕೆ ಆಗ್ತಾಯಿದೆ ಅಕ್ಕಿ ಹಾಕೋದು. ಇವಾಗ ಅದು ನೀರು ಆಗುತ್ತಲ್ಲ ಇದು ಹುಳಿ, ಅದು ಸ್ವಲ್ಪ ಗಟ್ಟಿ ಬರುತ್ತೆ ಇದು ಅಕ್ಕಿ ಹಾಕಿದರೆ. ಇವಾಗ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧದಿಂದ 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. ಇದೆಲ್ಲ ಇದು ಕೆಂಪಾಗುವಾಗ ಹುರ್ಕೊಳ್ಬೇಕು. ನೋಡಿ, ಇವಾಗ ಸ್ಮೆಲ್ ಬರ್ತಾ ಇದೆ. ಇದು ಸ್ಮೆಲ್ ಬರಲಿಕ್ಕೆ ಶುರುವಾದರೆ ನಿಮಗೆ ಗೊತ್ತಾಗುತ್ತದೆ, ಧನಿಯಾ ಜೀರಿಗೆ ಎಲ್ಲ ಒಂದು ಒಳ್ಳೆ ಸ್ಮೆಲ್ಲಿಗೆ ಘಮ ಬರಲಿಕ್ಕೆ ಶುರುವಾಗುತ್ತೆ. ಅದು ಘಮ ಬರ್ತಾ ಇರೋಂಥ ಇರುವಾಗ ಒಂದು 2 ಚಕ್ಕೆ ಮತ್ತು 2 ಲವಂಗ ತಗೊಂಡಿದ್ದೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಅದಕ್ಕಿಂತ ಜಾಸ್ತಿ ಹಾಕಿ ಇದು ಗಸಿ ಟೈಪಲ್ಲಿ ಮಾಡ್ತಿರೋದಲ್ಲ, ಅದರಿಂದ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಅದೊಂದು ಸ್ವಲ್ಪ ಹುರ್ಕೊಳ್ಬೇಕು. ಇದೆಲ್ಲ ಹುರಿದು ಆಯಿತು ಅಂತ ಹೇಳುವಾಗ 4 ಹಸಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು 2 ಗುಂಟೂರು ಮತ್ತು 2 ಬ್ಯಾಡಗಿ ತೊಗೊಂಡಿದ್ದೇನೆ. ಗುಂಟೂರಲ್ಲಿ ಖಾರ ಇರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಕಲರ್ ಬರಲಿಕ್ಕೆ. ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಚಕ್ಕೆ ಲವಂಗ ಜಾಸ್ತಿ ಹಾಕಿದರೆ ಅದು ಗರಂ ಮಸಾಲೆದೇ ಸ್ಮೆಲ್ ಬರ್ತಾ ಇರುತ್ತೆ ಹುಳಿಯಲ್ಲಿ. ಅದರಿಂದ ಅಷ್ಟೇ 2 ಅಥವಾ 3 ಚಕ್ಕೆ 3 ಪೀಸು ಚಿಕ್ಕದು ಹಾಕಿದರೆ ಸಾಕು. ಇವಾಗ ಇದೆಲ್ಲ ಹುರ್ಕೊಂಡ್ಮೇಲೆ ನಾವು ಇದನ್ನು ತೆಂಗಿನಕಾಯಿ ಜೊತೆ ರುಬ್ಕೊಳ್ಬೇಕು. ಇವಾಗ ಇದು ಮಸಾಲೆ ರೆಡಿ ಆಯಿತು. ನೋಡಿ, ಇವಾಗ ಬೇಳೆ ತರಕಾರಿ ಎಲ್ಲ ಎಷ್ಟು ಚಂದ ಮಾಡಿ ಬೆಂದಿದೆ ನೋಡಿ. ಎಲ್ಲ ಮಿಕ್ಸ್ ಆಗಿ ಬೇಯುತ್ತೆ ನೀವು ಒಂದೇ ಸಲ. ಇಲ್ಲಾಂದರೆ ಬೇರೆ ಬೇರೆ ಬೇಯಿಸ್ಕೊಂಡ್ರೆ ನಿಮಗೆ ಗ್ಯಾಸ್ ವೇಸ್ಟ್ ಮತ್ತು ಟೈಮ್ ಕೂಡ ವೇಸ್ಟು. ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ಳಿ. ನೋಡಿ, ಎಲ್ಲ ಬೆಂದಿದೆ ತರಕಾರಿ. ಇವಾಗ ಇದಕ್ಕೆ ನಾನು ರುಬ್ಕೊಂಡಿದ್ದೇವಲ್ಲ ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸಬೇಕು. ಇವಾಗ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೇನೆ. ಇದು ಕಲ್ಲು ಉಪ್ಪು ಹಾಕೋದು ನಾನು, ಅದನ್ನು ನೋಡ್ಕೊಂಡು ಹಾಕಿ, ಇದು ಜಾಸ್ತಿ ಆಗೋಗುತ್ತೆ. ಮತ್ತೊಂದು ಚಿಕ್ಕದು ಪೀಸು ಬೆಲ್ಲ ಹಾಕ್ತಾಯಿದ್ದೇನೆ. ಮತ್ತೊಂದು ಸ್ವಲ್ಪ ಮತ್ತೆ ಅರಿಶಿನ ಹಾಕ್ತಾಯಿದ್ದೇನೆ. ಆಗ ಬೇಯುವಾಗ ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು 1/4 ಸ್ಪೂನ್ ಹಾಕ್ತೇನೆ. ಅರಿಶಿನ ತುಂಬ ಒಳ್ಳೇದಲ್ವಾ ಅದಕ್ಕೆ. ಇವಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಸಾಂಬಾರು ಪೌಡ್ರೆಲ್ಲ ಹಾಕಲ್ಲ ನಾನು, ಅದೇ ಮಸಾಲೆ ಸೇರಿ ತೆಂಗಿನಕಾಯಿ ಒಟ್ಟಿಗೆ ರುಬ್ಕೊಂಡಿದ್ದೀನಲ್ಲ, ಇದು ಒಂದು ಕುದಿ ಬಂದಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ಹುಳಿ ಕುದಿ ಬರ್ತಾ ಇದೆ, ಕಾಣಿಸ್ತಿದೆ ಅಂದ್ಕೊಳ್ತೇನೆ ನೋಡಿ. ಇವಾಗ ಇದಕ್ಕೆ ತೆಂಗಿನಕಾಯಿ ರುಬ್ಕೊಂಡಿದ್ದೇವಲ್ಲ ಇದನ್ನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಕುದಿಸ್ಬೇಕು. ಇವಾಗ ನೋಡಿ, ತೆಂಗಿನಕಾಯಿ ಎಲ್ಲ ರುಬ್ಬಿದ್ದೇನೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೇನೆ. ಇದಕ್ಕೆ ಒಗ್ಗರಣೆ ಏನು ಬೇಕು ಅಂತಿಲ್ಲ, ಬೇಕಾದರೆ ಹಾಕ್ಕೊಳ್ಬೋದು ನೀವು. ನಾವೇನು ಒಗ್ಗರಣೆ ಹಾಕಲ್ಲ ಇದು.
ಇದು ಇವಾಗ ಚೆನ್ನಾಗಿ ಕುದಿಬೇಕು. ಒಂದು ತೆಂಗಿನಕಾಯಿ ಹಾಕಿದ್ಮೇಲೆ ತುಂಬ ಕುದಿಸಬಾರ್ದು, ಒಂದು 2 ಕುದಿ ಬಂದರೆ ಸಾಕು. ಇದಕ್ಕೆ ಇದು ನಿಮಗೆ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ, ಮತ್ತು ದೋಸೆಗೆ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಮುದ್ದೆ ಒಟ್ಟಿಗೆ ತಿಂದರೆ. ಇವಾಗ ನೋಡಿ ಇದು ಕುದೀತಾ ಇದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತು ಸ್ವಲ್ಪ ಆಮೇಲೆ ಹಾಕ್ಬೋದು. ಇದು ತುಂಬ ಕುದಿಬಾರ್ದು, ನೀವು ತೆಂಗಿನಕಾಯಿ ಹಾಕಿದ ಮೇಲೆ ತುಂಬ ಕುದಿಸಬಾರ್ದು. ಒಂದು 2 ಕುದಿ ಬಂದರೆ ಆಮೇಲೆ ಆಫ್ ಮಾಡಬೇಕು. ಇವಾಗ ನೋಡಿ ಆಯಿತು. ಇವಾಗ ಬೆರಕೆ ಹುಳಿ ರೆಡಿ ಆಯಿತು ನೋಡಿ. ಈಗ ಆಫ್ ಮಾಡಬೇಕು, ಇಷ್ಟು ಕುದಿ ಬಂದರೆ ಸಾಕು ಇದಕ್ಕೆ. ನೋಡಿ ಇವಾಗ ರೆಡಿ ಆಯಿತು ಎಲ್ಲ. ನೋಡಿ ಎಷ್ಟು ಒಳ್ಳೆ ಕಾಣ್ತಾ ಇದೆ, ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಮಾಡಿ ನೋಡಿ. ನಿಮಗೆ ಚಪಾತಿ ಮತ್ತು ದೋಸೆ, ರಾಗಿ ಮುದ್ದೆ ಎಲ್ಲದರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಯಾವುದಿಲ್ಲ ಅಂದರೆ ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಪ್ರೋಟೀನ್ ಇದೆ ನೋಡಿ, ವಿಟಮಿನ್ಸ್ ಇದೆ, ಎಲ್ಲ ತರಕಾರಿ ಇದೆ, ಕಡಲೆ ಇದೆ, ಬೇಳೆ ಇದೆ. ಅದರಿಂದ ಒಂದ್ಸಲ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಇವಾಗೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲ್ಗಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.